ಯಾರನ್ನು ಭೇಟಿ ಆಗಬೇಕು ನಿನ್ನೇನು ಕೆಲವೊಂದು ಮಂದಿನ ಭೇಟಿ ಆಗ್ಯಾರ ನಮ್ಮವ್ರು ಕುಮಾರ್ ಬಂಗಾರಪ್ಪನವರು. ಅಲ್ಲಿಂದ ನಾವು ಇವತ್ತು ಇನ್ನೂ ಕೆಲವೊಂದನ್ನ ಭೇಟಿ ಆಗಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂಡ್ಲಾಕತ್ತೀವಿ. ಈಗ ಮೊದಲು ನಾವು ಎಲ್ಲ ನಮ್ಮ ಕರ್ನಾಟಕ BJP ಲೋಕಸಭಾ ಸದಸ್ಯರು ಒಂದು ದೊಡ್ಡ ಚರ್ಚೆ ಮಾಡ್ಲಾಕತ್ತೀವಿ. ಸರ್, ಈಗ ವೀರಶೈವ ಲಿಂಗಾಯತ ನಾಯಕರುಗಳು ಒಂದು ಟೀಮ್ ಇವತ್ತು ನೀವು ಪ್ರಯತ್ನ ಮಾಡ್ತಿರುವಂಥದ್ದು ಹೈಕಮಾಂಡ್. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವ್ರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಸರ್, ವಿಜೇಂದ್ರ ಅವ್ರ ಹಿಂದೆನೂ ಲಿಂಗಾಯತ ಸಮುದಾಯ ಇಲ್ಲ ಅಂತೀರಾ? ಯಾರೂ ಇಲ್ಲರಿ. ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ನಿನ್ನೆ ನೀವು ವಿಜೇಂದ್ರ ಅವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರಿ. ನಾವು ಬಂಡವಾಳ ಬಿಚ್ಚಲಕ್ಕೇನು ರೀ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತೆ. ಒಂದು ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾಯಿದ್ದೀರಿ. ಹಾಂ, ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು. ಯಾರನ್ನು ಭೇಟಿ ಆಗಬೇಕು ನಿನ್ನೇನು ಕೆಲವೊಂದು ಮಂದಿನ ಭೇಟಿ ಆಗ್ಯಾರ ನಮ್ಮವ್ರು ಕುಮಾರ್ ಬಂಗಾರಪ್ಪನವರು. ಅಲ್ಲಿಂದ ನಾವು ಇವತ್ತು ಇನ್ನೂ ಕೆಲವೊಂದನ್ನ ಭೇಟಿ ಆಗಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂಡ್ಲಾಕತ್ತೀವಿ. ಈಗ ಮೊದಲು ನಾವು ಎಲ್ಲ ನಮ್ಮ ಕರ್ನಾಟಕ BJP ಲೋಕಸಭಾ ಸದಸ್ಯರು ಒಂದು ದೊಡ್ಡ ಚರ್ಚೆ ಮಾಡ್ಲಾಕತ್ತೀವಿ. ಸರ್, ಈಗ ವೀರಶೈವ ಲಿಂಗಾಯತ ನಾಯಕರುಗಳು ಒಂದು ಟೀಮ್ ಇವತ್ತು ನೀವು ಪ್ರಯತ್ನ ಮಾಡ್ತಿರುವಂಥದ್ದು ಹೈಕಮಾಂಡ್. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವ್ರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಸರ್, ವಿಜೇಂದ್ರ ಅವ್ರ ಹಿಂದೆನೂ ಲಿಂಗಾಯತ ಸಮುದಾಯ ಇಲ್ಲ ಅಂತೀರಾ? ಯಾರೂ ಇಲ್ಲರಿ. ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ನಿನ್ನೆ ನೀವು ವಿಜೇಂದ್ರ ಅವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ನಾನು ಡೆಲ್ಲಿಗೆ ಹೋಗಿ ಅಂತ ಹೇಳಿದ್ರಿ. ನಾವು ಬಂಡವಾಳ ಬಿಚ್ಚಲಕ್ಕೇನು ರೀ, ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತೆ. ಒಂದು ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾಯಿದ್ದೀರಿ. ಹಾಂ, ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ಅವೆಲ್ಲ ಬಹಿರಂಗ ಆಗಬೇಕು. ಇಂಥ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಮಾದರಿ ಅಲ್ಲ ಅವನು.